ಅತಿ ಕಮ್ಮಿ ಟೈಮ್ ಒಳಗ ಈ ಡಿಶ್ ನ ಹೆಂಗ್ ಮಾಡೋದು ಚಪ್ರಿ ಸೋಡೋ ಸೀರೀಸ್ ಒಳಗೆ ಅದು ಇದ ಐಟಮ್ ನಾನ್ ಕಾಸು ಏನ್ ಮಾಡಕತ್ತಿಲ್ಲ, ಕಮ್ಮಿ ಟೈಮ್ ಒಳಗ ಮಾಡೋದು ಎಲ್ಲ ಐಟಮ್ಸ್ ಇತ್ತಂದ್ರೆ ಪಟ್ ಪಟ್ ಮಾಡೋದು. ಗುರುವಾರ ಬೇರೆ ಗೈಸ್, ಗುರುವಾರ ಅಂದ್ರೆ ನಮ್ಮ ಹೊಸಪೇಟೆಗ ಬಂದಿರುತ್ತೆ ಎಲ್ಲ ಅಂಗಡಿಗಳು. ಆದ್ರೂ ಫೈನಲಿ ಎಲ್ಲೋ ಹುಡುಕಿ ಆಡ್ಕೊಂಡು ಬಂದು ಇಂತ 20 ಇದ್ರ ನಮ್ ಪಂಕ ಮೆಂಗ್ ತಿಂತಾರಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತ ಎಲ್ಲರಿಗೂ. ಫಸ್ಟ್ ಆಲೂಗಡ್ಡೆ ಕುದಿಸ್ಕೊಳೋದು, ಯಾವ್ದೇನಿಲ್ಲ ಪೌಡರ್ ನೀರಾಗ ಹಾಕದೈತಿ, ಸ್ವಲ್ಪ ಅದ್ರ ಮ್ಯಾಗ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕೋದಿರುತ್ತೆ. ಮನ್ಯಾಗ ಮಾಡಿದ್ರ ಮನಸ್ಫೂರ್ತಿಯಾಗಿ ತಿನ್ಬೋದು. ಅದಕ್ಕೂ ಯೂಸ್ ಮಾಡಲ್ಲ, ಅಟ್ಲೀಸ್ಟ್ ಇದು ಸ್ಮ್ಯಾಶ್ ಮಾಡಕಾರ ಯೂಸ್ ಮಾಡಿದ್ರೆ ಮೇನ್ ಗೈಸ್ ಇದು ಗೈಸ್ ಮೇನ್. ಇದ ನೋಡ್ಬೇ ನಿಮ್ ಸೊಸೆ ಹೆಂಗ ಹಾಕಿ ಅಂತ ಹಂಗ ಹಾಕ್ಯ ಮಾನಿನ ಜಾಸ್ತಿ ಮಾಡ್ಬಿಟ್ರ ಅಲ್ಲಿ ಸೆಟ್ ಕಳಾವ್ ಮಾಡ್ತೈತೆ. ಚಾಲೆಂಜ್ ತಗ ಮಾ ಎಲ್ಲ ನೆನ್ಬಿಟ್ಟು ಮಾವು ಹಂಗ ಹೊಡ್ಯಾಕೈತಿಯಲ್ಲ. ದಬಸ್ ತಿನ್ಬಿಟ್ಟಿನಿ, ಹೊಟ್ಟೆ ಅವನು ಅನಾಹುತ ಜಾಡ್ಸಕ್ ಹತ್ಬಿಟ್ಟೈತಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಅನಾಹುತ ಕಂಟೆಂಟ್ ರೀ ಇಟ್ಕೊಂಡು ಬಂದೀನಿ. ಏನಂತಂದ್ರೆ ನಿಮಗೆ ನಾರ್ಮಲ್ ಅನ್ಸ್ಬೋದು, ಅದು ನಿಮಗೆ ಅತಿ ಕಮ್ಮಿ ಟೈಮ್ ಒಳಗ ಈ ಡಿಶ್ ನ ಹೆಂಗ್ ಮಾಡೋದು. ಇದು ನನ್ನ ಕುಕ್ಕಿಂಗ್ ಅಲ್ಲ ಚಪ್ರಿ ಸೋಡೋ ಸೀರೀಸ್ ಒಳಗೆ ಎಷ್ಟು ಚಪ್ರಿ ಸೋಡಾ ಸೀರೀಸ್ ಡೇ 4 ಐ ಥಿಂಕ್ ಸೊ 4ನೇ ದಿನ ಇರ್ಬೋದು. ಎಸ್ ಅದು ಹೋಗ್ಲಿ ಗೈಸ್, ಇವತ್ತು ಮಾಡೋ ಡಿಶ್ ಅನಾಹುತ ಇರುತ್ತ. ಅದು ಏನೇನಂತಂದ್ರೆ ಒಂದೊಂದು ಐಟಮ್ ಈಗ ತರದೈತ್ರಿ, ಹೋಗಿ ತರ್ತೀನಿ. ಅದು ಇದ ಐಟಮ್ ನಾನ್ ಕಾಸು ಏನ್ ಮಾಡಕತ್ತಿಲ್ಲ. ಅದ್ರಾಗ ಏನಂತಂದ್ರೆ ಕಮ್ಮಿ ಟೈಮ್ ಒಳಗ ಮಾಡೋದು ಎಲ್ಲ ಐಟಮ್ಸ್ ಇತ್ತಂದ್ರೆ ಪಟ್ ಪಟ್ ಮಾಡೋದು ಏನು ಎಂತ ಅಂತ ತೋರಿಸುವ. ಲೆಟ್ಸ್ ಗೋ ವಿತ್ ಮೀ ಗೈಸ್. ಇವತ್ತು ಲಿಟ್ರಲಿ ಇನ್ನೊಂದೇನಾತ, ಗುರುವಾರ ಬೇರೆ ಗೈಸ್. ಗುರುವಾರ ಅಂದ್ರೆ ನಮ್ಮ ಹೊಸಪೇಟೆಗ ಬಂದಿರುತ್ತೆ ಎಲ್ಲ ಅಂಗಡಿಗಳು, ಕಿರಾಣಿ ಅಂಗಡಿ ಇರಲಿ ಎಕ್ಸೆಟ್ರಾ ಬಂದಿರ್ತಾವ. ಇವತ್ತು ನೋಡಿದ್ರೆ ಅಪರೂಪ ಕಂಟೆಂಟ್ ಒಂದು ಸಿಕ್ಕೈತಿ, ನೆನಪಾಗೈತಿ, ಮಾಡುವ ಅಂತ ಹೇಳ್ದಾಗಿಂತ ನಡ್ಕಾಯ್ತು. ಆದ್ರೂ ಫೈನಲಿ ಎಲ್ಲೋ ಹುಡುಕಿ ಆಡ್ಕೊಂಡು ಬಂದು ಎಲ್ಲ ಸಿಕ್ಕು. ಸುಮ್ಮನೆ ಸಿಗ್ತಾವಿಲ್ಲ ಅಂತ ಪ್ಯಾಕೆಟ್ ತಂದಿನಿ. ಈ ಪ್ಯಾಕೆಟ್ ತಂದ್ರು ಮನೆಗೆ ಮಕ್ಕಳು ಯಾರಂಗೆ ಹೆಂಗ್ ಬೈತಾರ ಅನ್ನೋದು ನೀವು ನೋಡಿ. ಯಪ್ಪ ಫೈನಲಿ ಸಿಕ್ತವೆ. ಇವು ಸೇವು ಎಲ್ಲ ಸುಳ್ಳೆ ಇದನ್ನೇ ತಂದಿನಿ ಪ್ಯಾಕೆಟ್ ಪಾನಿಪುರಿ. ಇವು ಇವೇ ಹಾಕೋ. ಇದು ಸೇವ್ ಗೈಸ್, ಇದು ಪೂರಾ ಸೆಟ್ ಪಾನಿಪುರಿ ಕರೆಯದ. ಇದೇನೈತೆ ಬೇಕರಿ ಕಡೆಯಿಂದ ತಂದಿರೋದು ಸಣ್ಣ ಸೇವು. ಇವು ತಿಂಡಿ ಇವು 10 ರೂಪಾಯಿ ಅಂತಂದ್ರ ಪೂರಾ ಸಿಗ್ಲಿಲ್ಲ ಇವತ್ತು. ಅದಕ್ಕೆ ಏನ್ ಮತ್ತೆ ಇವ್ರು ಸಿಗಲ್ಲ ಅಂತಂದ್ರೆ ಒಂದು ಅದ ಪಾನಿಪುರಿ ಪಾನಿ ಪೌಡರ್ 10 ರೂಪಾಯಿ ಒಂದು 20 ತಂದೀನಿ. 20 ಆಗ್ತಾರಲ್ಲ ಆಯ್ತು ತಂದೀನಿ. ಈಗ ಎಲ್ಲ ಐಟಮ್ ರೆಡಿ ಆಗಿದೆ. ಈ ಪಟ್ ಮಾಡೋದೈತಿ, ಚಪ್ರ ಸೊಡೆದೈತಿ. ಇದ್ರ ನಮ್ ಪಂಕ ಮೆಂಗ್ ತಿಂತಾರಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತ ಎಲ್ಲರಿಗೂ. ಆದ್ರೆ ಇನ್ನೊಂದ್ಸಲ ತೋರ್ಸುವ ಅಂತ ಹೇಳಿ ಲೆಟ್ಸ್ ಫಸ್ಟ್ ಏನ್ ಮಾಡಾಕತ್ತೀವಿ ಅಂದ್ರೆ ಈ ಕಡೆ ಇವೆಲ್ಲ ಕರೆದಿರೋದಾಗತ್ತ. ಫಸ್ಟ್ ಆಲೂಗಡ್ಡೆ ಕುದಿಸ್ಕೊಳೋದು, ಮತ್ತೆ ಪಾನಿ ಗೀನಿ ಗೈಸ್ ಯಾವ್ದೇನಿಲ್ಲ ಪೌಡರ್ ನೀರಾಗ ಹಾಕದೈತಿ, ಸ್ವಲ್ಪ ಅದ್ರ ಮ್ಯಾಗ ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕೋದಿರುತ್ತೆ. ಇಲ್ಲ ನಾರ್ಮಲ್ ಸಾಲ್ಟ್ ಹಾಕಂಗಿದ್ರೆ ಹಾಕ್ಬೋದು. ಅದ್ ಹಾಕಿ ರೆಡಿ ಮಾಡ್ಬಿಡ್ತೀವಿ ನಾವು. ಮಿಕ್ಸಿಗೆ ಪುದೀನ ಹಾಕಿದ್ನ, ಮೆಣಸಿನ್ಕಾಯಿ ಹಾಕಿದ್ನ, ಏನಿಲ್ಲ ಪಟ್ ರೆಡಿ ಆಗ್ಬೇಕು, ಚಟ್ ತಿನ್ಬೇಕು. ಇನ್ನೊಂದೇನಂದ್ರೆ ಗೈಸ್, ಮನ್ಯಾಗ ಮಾಡಿದ್ರೆ ಮನಸ್ಫೂರ್ತಿಯಾಗಿ ತಿನ್ಬೋದು, ಟೇಸ್ಟ್ನು ಅದೇ ತರ ಬರುತ್ತೆ ಅಂತ ಹೇಳಿ ಈಗ ಮಾಡುವ. ಲೆಟ್ಸ್ ಗೋ. ಈಗ ನಾವು ಮಾಡ್ಬೇಕಾಗಿರೋದು ಪೂರಿನ ಒಂದು ಪ್ಲೇಟಾಗ ಹಾಕೊಂಡಿವಿ. ಈಗ ಇದನ್ನೇನೈತಿ ಎಣ್ಣೆ ಕಾದ್ಕೊಳ್ಳೋದ ಪಟ್ ಹಾಕದೈತಿ ಮಾಡದೈತಿ. ಈಗ ಕಾದೈತಿ ಅದನ್ನಾಗ ಯಾಕೋ ಸ್ವಲ್ಪ ಶೆಟದವ ಉಬ್ಬುತ್ತವ ಇಲ್ಲ ಅವನು ಗೊತ್ತಿಲ್ಲ. ಈಗ ಎಣ್ಣೆ ಕಾದೈತಿ. ಈಗ ಟ್ರಯಲ್ ನೋಡ್ಬೇಕು. ಅವೇ ಒಳತಾವ್ ನೀ ಒತ್ತಿಸಿದಿ ಕೊಳ ಬಿತ್ತಾನ ಪಟ್ ಇನ್ನೊಂದು 4-5 ಮಾಡಿ. ಇದೇನೈತಲ್ವಿ ಇದೇನು ಕಂಟೈನರ್ ನಿಮ್ಗೆ ಕಾಣಾಗದೇ ಅದಲ್ಲ, ತುಂಬಿಸಿ ಹೊಡೋದು. ತಪ್ಪು ಅದಕ್ಕೆ ಅದು ಇರ್ಸಿಡುತ್ತೆ ನಡಿ ಗೈಸ್. ಮೊನ್ನೆರ ನೋಡಿ ಅನ್ನಕ ಹೊಗೆ ಹೊರಗೆ ಐತೆ ಅದಕ್ಕೆ. ಸೂಪರ್ ಗೈಸ್, ಸೂಪರ್. ಈಗ ಫೈನಲಿ ಈಗ ಒಂದು ಬೊಗಣಿ ಆಗಷ್ಟು ಪಾನಿಪುರಿಯನ್ನು ಹಾಕಿ ಎಲ್ಲ ಬಿಲ್ಡ್ ಆಗಿದೆ. ನಿಯರ್ ಬೈ ಇದು ಐ ಥಿಂಕ್ ಸೊ 100 ಅಂತೂ ಪಕ್ಕ ಇದೆ ಗೈಸ್. 100 ಅಂತೂ ಫಿಕ್ಸ್ ಇದೆ. ನನಗೆ ಕಣ್ಣು ಉರಿತ ಅನ್ನೋದಕ್ಕ ನಮ್ಮ ಅನ್ನಕ್ಕ ಅವರು ಮೂಗೆಲ್ಲ ನೀರು ಇಳಿಸ್ಕೊಂಡು
ಈರುಳ್ಳಿ ಹೆಚ್ಚಾಕತ್ತಾರ ಫುಲ್ ಹೆವಿ ಕಣ್ಣು ಉರಿಯಾಗತ್ತೈತಿ. ಈ ಕಡೆ ಸೇವ್ ಐತಿ. ಇವನು ಈಗ ಅಂಗಡಿ ಇವತ್ತು ಗುರುವಾರ ಬಂದಿರೋದಕ್ಕೆ ಇದು 10 ರೂಪಾಯಿ ಪ್ಯಾಕೆಟ್ ಅಂತಿದೆ ಪಾನಿಪುರಿ. ಇದು ಅಂದರೆ ಪಾನಿದು ಪ್ಯಾಕೆಟ್ 10 ರೂಪಾಯಿ ಇವು ಆಗ್ತಾವಿಲ್ಲ ಅಂದ್ರೆ ನಾ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಮತ್ತೆ ದಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ತೀನಿ ಟೇಸ್ಟಿಗೆ. ಈಗ ಈರುಳ್ಳಿ ಹೆಚ್ಚಾದ್ಮೇಲೆ ನೋಡುವ ತಿನ್ನುವ ಲೆಟ್ಸ್ ಈಗ ಫೈನಲಿ ಈಗ ಅದು ರೆಡಿ ಆತಲ್ರಿ. ಈಗ ಈ ಕಡೆ ನಮ್ಮ ಆಲೂಗಡ್ಡಿನೂ ರೆಡಿ ಆಗೈತಿ ಅಂದ್ರೆ ಕುದ್ದಿದ್ದು ರೆಡಿ ಆಗೈತಿ. ಓ ಎಸ್ ಗೈಸ್, ಈಗ ಆಲೂಗಡ್ಡಿನ ಸ್ವಲ್ಪ ಹಾರಾಕ್ಬಿಟ್ಟು ಈಗ ಇದಕ್ಕೆ ಏನೇನು ಹಾಕ್ತೀನಿ ಅನ್ನೋದು ನೀವು ನೋಡ್ರಿ ಸೈಕಿರುತ್ತೆ. ಯಾಕಂದ್ರೆ ಮೇನ್ ಇದ್ರಾಗೆ ಬಂದಿರೋದು ಆಲೂಗಡ್ಡಿ ಕರೆಕ್ಟ್ ಟೇಸ್ಟ್ ಸ್ವಲ್ಪ ಖಾರ ಇತ್ತಂದ್ರೆ ಫೈನಲಿ ಆಲೂಗಡ್ಡಿ ಎಲ್ಲ ಬಿತ್ತು ಏನ್ ಮಾಡಂಗೆ ಫೈನಲಿ ಎಲ್ಲ ಸುಲಿದಾಯ್ತು. ಈಗ ಎಲ್ಲ ಮಸಾಲೆ ಹಾಕುವ ಸಮಯ. ಆಲ್ಮೋಸ್ಟ್ ಅಲ್ರಿ ಈಗ ಇದೇನೋ ಎದು ಇತ್ತು ಮನ್ಯಾಗ ಇದು ಅದಕ್ಕೂ ಯೂಸ್ ಮಾಡಲ್ಲ. ಅಟ್ಲೀಸ್ಟ್ ಇದು ಸ್ಮ್ಯಾಶ್ ಮಾಡಕಾರ ಯೂಸ್ ಮಾಡಿದ್ರಿ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಮ್ಯಾಶ್ ಆಗೈತ್ರಿ. ಈಗ ಇದನ್ನ ಏನದು ಖಾರ ಉಪ್ಪು ಹುಳಿ ನಿಂಬೆಹಣ್ಣು ಅಂತೂ ಭಾಳ ಮ್ಯಾಟ್ರ್ ಆಗೈತ್ರಿ ಇದಕ್ಕೆ. ಅಂದ್ರೆ ನಾ ಹಾಕೋದನ್ನ ಹೇಳ್ತೀನಿ. ಇದಾದ್ಮೇಲೆ ಸ್ವಲ್ಪ ಖಾರ ಉಪ್ಪು ಪೆಪ್ಪರ್ ಅದು ಎಕ್ಸೆಟ್ರಾ ಹಾಕೋದು ಚಪ್ಪರ್ ಇವತ್ತು ಕರೆಕ್ಟ್ ಅಂತ ಹೊಡೆದ್ಬಿಡೋದು ಇವತ್ತು. ಲೆಟ್ಸ್ ಇದಕ್ಕೆ 3 ಏನು ಹಾಕೊಂಡಿನಿ ಅಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಚಾಟ್ ಮಸಾಲ ಮತ್ತೆ ಗರಂ ಮಸಾಲ. ಅದಾದ್ಮೇಲೆ ಸ್ವಲ್ಪ ಖಾರ ಪುಡಿಯನ್ನು ಭಾಳ ಐತೆ ಅನ್ಮೇಲೆ ಖಾರ ಪುಡಿ ಅದು ಖಾರ ಇಲ್ಲಲ್ಲ ಸ್ವಲ್ಪ ಜಾಸ್ತಿ ಹಾಕೋಣ ಬಿಡಮ್ ಗೈಸ್. ಮತ್ತೆ ನೋಡಿ ಹಾಕ್ಬೇಕಂತೆ. ಅದಾದ್ಮೇಲೆ ಗೈಸ್ ಸ್ವಲ್ಪ ನಮಗೆ ಜೀರಿಗೆ. ಅದಾದ್ಮೇಲೆ ಸ್ವಲ್ಪ ನಮ್ಗೆ ಸ್ಪೂನಾಗೆಲ್ಲ ಕೈಯಾಗ ಇದು ಸಿಗುತ್ತೆ ಲಿಟಿಲ್ ಬಿಟ್ಟು ಉಪ್ಪು ಎಲ್ಲದಕ್ಕೆ ಹಾಕ್ಬೇಕು. ಜೀರಿಗೆ ಸ್ವಲ್ಪ ಸಾಸಿವೆ ಲೆಟ್ಸ್ ಗೈಸ್ ಈಗ ಪಟ್ ಕೈಯಿಂದ ಕಳಿಸ್ಬಿಡವ. ಫೈನಲಿ ಈ ಥರ ಕೈಯಿಂದ ಕಳಿಸ್ಕೊಂಡಿನಿ. ಅದಾದ್ಮೇಲೆ ಗೈಸ್ ಮೇನ್ ಗೈಸ್ ಇದು ಗೈಸ್ ಮೇನ್ ನಿಂಬೆಹಣ್ಣು ಅಂತೂ ನೀವು ಹಾಕ್ಲಿಲ್ಲ ಅಂದ್ರೆ ಟ್ರೂ ವೇಸ್ಟ್ ಗೈಸ್. ಅದು ನಿಂಬೆಹಣ್ಣು ಅಂದ್ರು ನಿಮ್ಗೆ ಯಾಕಂದ್ರೆ ಅದಕ್ಕೆ ಚಾಟ್ ಪಟ್ ಅನ್ಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸ್ವಲ್ಪ ಕಲಿಸ್ಬಿಟ್ರೆ ಪಲ್ಯ ಇಸ್ ರೆಡಿ ಗೈಸ್. ಲೆಟ್ಸ್ ಗೋ. ಆದ್ಮೇಲೆ ಗೈಸ್ ಈಗ ಮೇನ್ ಮ್ಯಾಟ್ರಿಗೆ ಬರೋಣ. ಈಗ ನಾವು ರೆಡಿ ಮಾಡಾಕೈತಿರೋದು ಪಾನಿ ಗೈಸ್. ಇಷ್ಟೊಂದು ಚಲೋ ಒಂದು ಗಿಂಡ್ಯಾಗ ತೊಗೊಂಡಿನಿ. ಈ ಗಿಂಡ್ಯಾಗ ಸ್ವಲ್ಪ ಉಪ್ಪು ಸ್ವಲ್ಪ ಅಂದ್ರೆ ಈಗ ಹಾಕಿಬಿಟ್ರೆ ಸ್ವಲ್ಪ ಕರಿ ಬಿಡ್ತೈತೆ ಗೈಸ್. ಯಪ್ಪ ಚಲ್ತದ ತೂರಾಡ್ತಾಳ. ಇದಾದ್ಮೇಲೆ ಪೆಪ್ಪರ್ ಪೌಡರ್ ಗೈಸ್. ಸುಮ್ಮನೆ ನಮ್ಗೆ ಇದು ಎಸ್ ಇವೆಲ್ಲ ಸಣ್ಣ ಪ್ಯಾಕೆಟ್ ಅದಾವ 10 ರೂಪಾಯಿ. ಇವು ನಮ್ ತಕ್ಕಂಗೆ ಹಾಕ್ಬೇಕು. ನಿಂಬೆಹಣ್ಣು ಇಲ್ಲೇ ಇನ್ನ ಹಾಕಿಲ್ಲವೇ ನಿಂಬೆಹಣ್ಣು 1 2 3 4 5 ಹಣ್ಣಿ. ಎಸ್ ಮೇನ್ ಇದು ಬಂತು. ಇದಕ್ಕೋಸ್ಕರ ಅಂತಲ್ಲ ತರ್ಸಿ. ನೀ ನೋಡ್ಮಿ ನೀನು ಪಾನಿ ಕುಡುದ್ ನೋಡ್ ನೀನು ನೆಶೆ ಫುಲ್ಲು ನೆಶೆ ಯಾವಾಗ ಉಳಿಸಿ ಕರ್ರಗೈದು ಗೈಸ್. ಈಗ ಏನೈತಿ ಮೇನ್ ಡಿಶ್ ಆದಂತ ಪೌಡ್ರ್ ಹಾಕಿ ಈಗ ಪಾನಿ ಪೌಡ್ರನ್ನು ಫುಲ್ ಇದೊಂದು ಹಾಕಾಕತ್ತೀನಿ. ಹೆಂಗಾಗತ್ತೆ ನೋಡಮ್ಮ. ಅನ್ನಕ ಫುಲ್ ಹಾಕಿದೆ ಎಲ್ಲ ರೆಡಿ ಆಯ್ತು. ಪಾನಿ ಪರ್ಫೆಕ್ಟ್ ಆತ್ರಿ, ಪಲ್ಯ ಪರ್ಫೆಕ್ಟ್ ಆತ್ರಿ, ಎಲ್ಲ ಈಗ ಪರ್ಫೆಕ್ಟ್ ಆಗೈತಿ. ಈ ಕಡೆ ಈರುಳ್ಳಿ ಇದೆ, ಈ ಕಡೆ ಇದೇ ಇದೆ, ಎಲ್ಲ ಈಗ ಸೇರಿ ಚಪ್ರಸ್ ಹೊಡ್ಯಾದ ರೀ. ಲೆಟ್ಸ್ ಗೋ. ಒಂದು ತುಂಬಿನಿ ಲೆಟ್ಸ್ ನೋಡೋಣ ತಿಂದು. ಪಾನಿ ಅಂತೂ ಅಲ್ಟೆ ಪಾನಿ ಅಂತ ಭಾರಿ ಇಷ್ಟ. ಪಾನಿ ಈಗ ಚಪ್ರಸ್ ಹೊಡ್ಯದ ಗೈಸ್. ಸೊ ವಿಡಿಯೋ ಹಂಗೆ ನೋಡಿದ್ರಿ ಚಪ್ರಸ್ ಹೊಡ್ಯೋದು. ಲೆಟ್ಸ್ ಗೋ. ಈಗ ಇನ್ನೊಂದು ಟಾಸ್ಕ್ ಏನು ಬಂದಿರೋದು, ನಮ್ಮ ಪಂಕಮ್ ಅವರು ಹೆಂಗೆ ತಿಂತಾರ ಅನ್ನೋದೇ ಟಾಸ್ಕ್. ಈಗ ಅವಾಗ ನೋಡ್ರಿ ಹೆಂಗೆ ತಿಂತಾರಂತದ್ದು ಭಾಳ ಮಂದಿ ನೋಡಿಲ್ಲ ಅಂತಂದ್ರೆ ಈ ಒಳ್ಳೆ ಕಾರ್ಯವನ್ನು ನೋಡ್ಬೇಕನ್ನೋದು ನಮ್ಮ ಕೋರಿಕೆ ಹಾಗೂ ಪಂಕಮ್ಮನ ಕೋರಿಕೆ. ಹೌದಲ್ವೇ? ಸಿಗಲ್ಲ ಚಪ್ರಸಿ ಎಲ್ಲ ಫಿಲ್ಲಪ್ ಮಾಡಿ ಕೊಟ್ಟಿದ್ದೇವೆ. ಈಗ ನಮ್ಮ ಪಂಕಮ್ಮ ತಿನ್ನುವ ಹಾಗೆ ತಿನ್ನುವ ಜಲ್ಲಿ ಪಾಟ್ ಇದ್ರಾಗೆ ತಿನ್ನುವ
ಮತ್ತೆಲ್ಲ ನೆನೆಸ್ಕಿದ್ದೆ ಇಲ್ಲ ಫಸ್ಟ್ ಇವೇ ಇದ್ರಾಗ ಇಟ್ಕೊಂಬಿಡಿ 4 ಹಾಕಪ್ಪ ಎಲ್ಲ ಬೇ ನೀನು ಹಂಗಲ್ಲ ನೆಂದು ಬಿಡ್ತಾವ ನೀ ಹಾಕೇ ಬುಕ್ಕ ತಿನ್ಬೇಕು ನಾನು ಹಾಕ್ಲಾ 4 ನಡ್ಗ ಹಾಕಿ ಹೆಂಗ್ ತಿಂತೇಳ ಪೂರ ಹೋಗ್ಬೇಕು ಬಾಯಾಗ ಸೀದಾ ಹಾಕೆಮ್ಮ ಏನೋ ಸ್ವಲ್ಪ ಒಳ್ಳೆ ಅದು ತೀರ್ಥ ಹಾಕ್ನೆ ಸ್ವಲ್ಪ ಸ್ಟೋರೇಜ್ ಫುಲ್ ಆಗ್ಬಿಡ್ತು ಎಸ್ ಈಗ ಪಂಕಮ್ಮ ಹಾಕ್ಯಂಡೆ ಹಾಂ ಹಾಕೆ ಜಲ್ದಿ ಹಾಕ್ಯಾನೆ ಬೇ ನೆಂದೆ ಬಿಟ್ಟೈತಲ್ಲ ಅವ ಪೂರ ಹಾಕ್ಯಮ್ಮ ಯಾಕೆ ಹಾಗೇನ ಮಾಡಕ್ ಬರಲ್ಲ ಜಾಸ್ತಿ ಮಾಡ್ಬಿಟ್ರ ಅಲ್ಲಿ ಸೆಟ್ ಕಳಾವ್ ಆಗ್ಬಿಡ್ತೈತೆ ಈಗ ನಮ್ಮ ಮಮ್ಮಿ ತಿನ್ನೋದೊಂದು ಮೀ ಫಸ್ಟ್ ತುಂಬಿಡಬಾರ್ದ ಮೀ ನೆನಿತೈತೆ ಫಸ್ಟ್ ಒಂದು ಹಾಕಿ ಅಂತ ತಿನ್ಮೆ ಈಗ ಒಂದು ಬರ್ಲಿ ಒಂದು ವಿಡಿಯೋದಾಗ ಬರ್ಲಿ ಒಂದು ಹಾಕಿ ಒಂದು ಜಾಣಿ ಹಾಕಿ ಈಗ ಪಾನಿ ಅದ್ರ ಮೇಲೆ ಚಲೋ ಹಾಕೋಬಾರ್ದು ಹಾಕಿ ಹಾಕಿ ಹಾಕ್ಯ ಓ ಮೈ ಗಾಡ್ ಫುಲ್ ಹಾಕ್ಯಲ್ಲ ಅನ್ನಕ ಇದು ನೋಡ್ಬೇ ನಿಮ್ ಸೊಸೆ ಹೆಂಗ ಹಾಕಿ ಅಂತ ಹಂಗ ಹಾಕ್ಯಮ್ಮ ನೀನ ಅಮ್ಮ ಹಾಕಿ ನಿಮ್ ಸೊಸೆ ಹೆಂಗ ಹಾಕಿ ಅಂತ ಹಂಗ ಹಾಕ್ಯ ಚಾಲೆಂಜ್ ತಗ ಹೇಳ್ಕೊಡ್ಮಿ ಹೆಂಗ ಹಾಕದ ನಿಮ್ ಮತ್ತಿಗೆ ಮತ್ ಪಾನಿ ಅಂದ್ರೆ ನೀರು ಯಪ್ಪು ಚಲಿಲ್ಲ ಯಪ್ಪು ಪಾನಿ ಅಂದ್ರೆ ನೀರು ಹಾಕಿ ಫುಲ್ಲ ಹಾಕಿ ನೀನ ನೋಡ್ಬೇ ನಿಮ್ ಸೊಸಿ ಮೀರ್ಸಕ್ಕಾಗಲ್ಲ ಅಂತ ಅನ್ನಕತ್ತ ನೋಡ ಹಾಕ್ಮನಿ ಚಾಲೆಂಜ್ ತಗಮ್ಮನಿನಾ ವಯಸ್ಸು ಮಲ್ಲ ಮುನ್ನಡಿ ಇಲ್ಲ ಮಲ್ಲ ಮುನ್ನಡಿ ಈಗ ಮಾತಾಡ ನಾನಾಕ ಹೆಂಗೈತೆ ಟೇಸ್ಟ್ ಹೆಂಗೈತೆ ಚಲೋ ಆಯ್ತಾ ಈಗ ನಾವು ಚೇಬರಿ ಸುಡೋಣ ಲೈಟ್ಸ್ಗೆ ಸಾಂಬಾರ್ ಮಾಡ್ದಂಗ ಮಾಡ್ಯಲ್ಲ ಅದು ಎಲ್ಲ ನೆನ್ಬಿಟ್ಟವಮ್ಮ ಅವ ಹಂಗ ಹೊಡ್ಯಾಕೈತಿಯಲ್ಲ ನೋಡಿ ಕೈಸ ಅವಲ್ಲಮ್ಮ ಈಗ ಎಲ್ಲರೂ ತಿನ್ನೋದಾಯ್ತು ಈಗ ಇಷ್ಟು ಉಳಿದೈತಿ ಎಲ್ಲ ಈಗ ಅಣ್ಣಂದು ಬ್ಯಾಟಿಂಗ್ ಅಂತ ಹೇಳಿ ಚಪ್ಪರ್ ಸೋಡ್ದು ಹೋಗುವ ಅಂತ ಹೇಳಿ ಕರೆಕ್ಟ್ ಅಂತ ಹೊಡೆದ್ಬಿಡ ಇವತ್ತು ಲೆಟ್ಸ್ ಯಪ್ಪ ಗೈಸ್ ತಿನ್ನೋದೇನು ತಿನ್ಬಿಡಿನ ಪಾನಿಪುರಿ ಹೊರಗಡೆ ತಿನ್ನೋದಕ್ಕೂ ಒಳಗಡೆ ತಿನ್ನೋದಕ್ಕೂ ಮನೆಗೆ ಮಾಡಿ ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸು ದಬಸ್ ತಿಂದ್ಬಿಟ್ಟಿನಿ ಹೊಟ್ಟೆ ಅವನು ಅನಾಹುತ ಜಾಡ್ಸಕತ್ಬಿಡೈತಿ ಗೈಸಿ ಬಂದು 2 ಸಲ ಆತ ಅಡ್ಡಾಡಕತ್ತು ಒಳಗೆ ಹೊರಗೆ ಮಂಡಿ ಕಾಲು ನೋವು ಆಗಕತ್ತು ಯಪ್ಪೋ ದಬಸ್ ತಿಂದ್ಬಿಟ್ಟೇನೆ ಇಲ್ಲ ಯಾಕಂದ್ರೆ ತಿನ್ನೋಕ್ಕಿಂತ ಸ್ನ್ಯಾಪ್ ಆಗಿಬಿಟ್ಟಿನಲ್ಲ ಅಲ್ಲಿ ಸ್ವಲ್ಪ ಇದಾಗೈತಿ ಲೆಟ್ಸ್ಗಿ ಗೈಸ್ ಫಸ್ಟ್ ಟೈಮ್ ಯಾರನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ನೀವು ಊಟ ಮಾಡಿರಿ ನಾವು ಊಟ ಮಾಡ್ತೀವಿ ಅಂತ ಹೇಳಿ ಮಾಡಿವಿ ಅಂತ ಹೇಳಿ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.